ನಮಸ್ಕಾರ, SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ಒನಿಡಾ ಟಿ ವಿ ಬಂದಿದೆ. ಇದು ಆನ್ ಆಗಲ್ಲ ಅಂತ ಬಂದಿದೆ. ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ ಬನ್ನಿ 110ಗೆ ಹಾಕ್ತೀನಿ ನೋಡಿ. 110ಗೆ ಹಾಕಿದ್ರೆ ಬಲ್ಪು ಶಾರ್ಟ್ ತೋರಿಸ್ತಾ ಐತೆ. ಸೊ ಇದೇನು ಕಂಪ್ಲೇಂಟ್ ಅಂತ ಚೆಕ್ ಮಾಡೋಣ. ಇದು STR 8656 ಐತೆ. STR ಬಂದು 8656 STR ಐತೆ. ಇದು ಡಯೋಡ್ ಶಾರ್ಟ್ ಆಗಿದೆಯಾ, STR ಹೋಗಿದೆಯಾ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಚೆಕ್ ಮಾಡೋಣ ಏನು ಹೋಗಿದೆ ಅಂತ. ಇದು ಚೆಕ್ ಮಾಡಿ ನಿಮಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಾಗಿದೆ ಅಂತ. ಇದು STR ಶಾರ್ಟ್ ಆಗೈತೆ. STR ಮತ್ತು ಅಲ್ಲಿ ಪಕ್ಕದಲ್ಲಿ ಒಂದು PF ಇರುತ್ತೆ ನೋಡಿ. ಇದು 1022 kV, ಅದು 1022 kV. ಇದು ಯಾವುದಾನ ಇದು ಬೇಸ್ ಬೋರ್ಡಲ್ಲಿ ಸಿಗುತ್ತೆ. ಮತ್ತು ಇದು ನೋಡಿ, ಇದು 8656 ಇದು STR ನಂಬರು. STR 8656 ನಂಬರ್. ಇದು ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ, 8656 STR ನಂಬರು ಒನಿಡಾದು. ಇವನ ಹತ್ರ ಬೇರೆ ಕಿಟ್ಟಲ್ಲಿ ಒನಿಡಾ ಕಿಟ್ಟಲ್ಲಿ ಐತೆ, ಅದನ್ನು ತಗೊಂಡು ಹಾಕ್ಕೊಳ್ಳೋಣ. ಫಸ್ಟು ನೋಡೋಣ, ಫಸ್ಟು 110ನಿಂದ ಶಾರ್ಟ್ ರಿಮೂವ್ ಆಯಿತಾ ಅಂತ ನೋಡೋಣ. ಫಸ್ಟು ಬನ್ನಿ, ನಾನು ತಿರ್ಗಾ ಮತ್ತೆ 110ಗೆ ಹಾಕ್ತೀನಿ. STR ತೆಗ್ದಿದ್ದೀನಿ, STR ತೆಗ್ದಿದ್ದೀನಿ. 110ಗೆ ಹಾಕಿದೆ, ಸರಿ 110 ಶಾರ್ಟ್ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ STR ಹಾಕ್ಕೊಳ್ಳೋಣ. STR ಹಾಕ್ಕೊಂಡು ಅಲ್ಲೊಂದು PF ಹಾಕ್ಕೊಂಡು ಮತ್ತೆ ಕಿಟ್ ಆನ್ ಮಾಡೋಣ. STR ಹಾಕ್ಕೊಂಡಿದ್ದೀನಿ ನೋಡಿ. ಇದು STR 8656 ಮತ್ತು ಹೊಸದು PF ಚೇಂಜ್ ಮಾಡಿದ್ದೀನಿ. STR ತೆಗೆದು ಹಾಕಿದ್ದೀನಿ. ನನ್ನ ಹತ್ರ ಇತ್ತು STR ನೋಡಿ. STR ಈಗ ಆನ್ ಮಾಡೋಣ. ಫಸ್ಟು 110ಗೆ ಹಾಕೋಣ. 110 ರಿಲೀಸ್ ಆಯಿತು, ಲೈಟ್ ಬಂದೈತೆ. ಸೊ ತೆಗೆದು ಇವಾಗ 230ಗೆ ಹಾಕ್ತೀನಿ. 230ಗೆ ಹಾಕ್ತೀನಿ. 110ಇಂದ ತೆಗೆದು 230ಗೆ ಹಾಕ್ತೀನಿ. ಈಗ ನೋಡಿ ಆನ್ ಆಗಿದೆ. ಸೊ ಸ್ವಲ್ಪ ಲೇಟಾಗಿ ಬರುತ್ತೆ ವಿಡಿಯೋ. ಓಪನ್ ಆಗಿದೆ, ಬಂದಿದೆ. ವಿಡಿಯೋ ಹಾಕಿ ತೋರಿಸ್ತೀನಿ. ವಿಡಿಯೋ ಹಾಕ್ಬೇಕಂದ್ರೆ ಎತ್ತಿ ನಾನು ವಿಡಿಯೋ ಬಿಚ್ಕೊಬೇಕು. ವಿಡಿಯೋ ಹಾಕೋಣ. ಬಂದಿದೆ ಬ್ಲೂ ಕಲರು. ವಿಡಿಯೋ ಹಾಕೋಣ. ವಿಡಿಯೋ ಬರ್ತಾ ಇಲ್ಲ. ವಿಡಿಯೋ ಬಂದಿದೆ. ಸೊ ಫ್ರೆಂಡ್ಸ್, ಇದು ಏನಾಗಿತ್ತು ಅಂತಂದರೆ ಕಸ್ಟಮರ್ ತಂದು ಕೊಟ್ಟಾಗ ಪವರ್ ಸಪ್ಲೈ ಹೋಗಿತ್ತು. ಪವರ್ ಸಪ್ಲೈ ಶಾರ್ಟ್ ಆಗಿ STR ಮತ್ತು PF ಎಲ್ಲ ಹೋಗಿತ್ತು. ಅದೆಲ್ಲ ಹೊಸದು ಹಾಕಿದ್ದೀನಿ. ಹೊಸದು ಹಾಕಿದ್ಮೇಲೆ ಆನ್ ಆಗಿದೆ, ಬರ್ತಾಯಿದೆ ಪಿಕ್ಚರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಈ ಥರ ಮುಂದಿನ ವಿಡಿಯೋಗಳಿಗಾಗಿ ಬರ್ತಾ ಇರುತ್ತೆ.